ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯ ಮನೆಗೆ ದುಡ್ಡು ಹೊಂದಿಸ್ಕೊಂಡು ಬರ್ತಾರೆ. ಬಟ್ ಭಾಗ್ಯ ತುಂಬ ಸುಸ್ತಾಗಿರ್ತಾರೆ. ಹಾಗಾಗಿ ದುಡ್ಡು ಹೊಂದಿಕೆ ಆಗಿಲ್ವೇನೋ ಅಂತ ಮನೆಯವರು ಅನ್ಕೋತಾರೆ. ಬಟ್ ಇಲ್ಲಿ ಭಾಗ್ಯ ಇಲ್ಲ, ದುಡ್ಡು ಹೊಂದಿಕೆ ಆಗಿದೆ, ಚೆಕ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಸ್ಟ್ರೈನ್ ಆಗಿರೋದು ಅಂತ ಇಲ್ಲಿ ಸುಂದ್ರಿ ಅವ್ರಿಗೆ ಹೇಳಿದಕ್ಕೆ ಸ್ವಲ್ಪ ಆಯಾಸ ಆಗಿದೆ, ಅದಕ್ಕೋಸ್ಕರ ಹೀಗಿದೆ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ. ಮಕ್ಕಳು ಜ್ಯೂಸ್ ತಂದು ಅಮ್ಮನಿಗೆ ಜ್ಯೂಸ್ ತಗೊಂಬ, ನೀನು ಆಯಾಸ ಕಡಿಮೆ ಆಗುತ್ತೆ ಅಂತಾರೆ. ನಂತರ ಇಲ್ಲಿ ಬೆಳಗ್ಗೆ ಆಗ್ತದಾಗೆ ಪೂಜಾ ಹೋಗಿ ಇದನ್ನು ಡ್ರಾ ಮಾಡ್ಕೊಂಡು ಬಂದುಬಿಡೋಣ ಅಂದಾಗ ಸರಿ ಆಯಿತು ಅಕ್ಕ ಅಂತಾರೆ. ನಂತರ ನಾವು ಬಟ್ಟೆ ಶಾಪಿಂಗ್ ಎಲ್ಲ ಕೂಡ ಮಾಡಬೇಕು ಅಂದಾಗ ಮಕ್ಕಳಂತೂ ನಮ್ಗೆ ಹಂಗೆ ಬೇಕು, ಬಟ್ಟೆ ಹಿಂಗೆ ಬೇಕು, ನನಗೆ ಲೆಹಂಗಾ ಬೇಕು, ನನಗೆ ಪ್ಯಾಂಟ್ ಶೂಟ್ ಬೇಕು ಅಂತೆಲ್ಲ ಹೇಳ್ತಾರೆ. ಇವನಿಗೆ ಪ್ಯಾಂಟ್ ಶೂಟ್ ಅಷ್ಟೇ ತಗೊಡಮ್ಮ, ಇವನಿಗೆ ವೇಸ್ಟು ಬಟ್ಟೆ ತೊಗೊಡೋದು ಅಂತ ಕೂಡ ಇಲ್ಲಿ ತನ್ವಿ ಹೇಳ್ತಿದ್ದಾಗೆ ತನ್ಮೇ ಈ ಕಂಡಾಕ ಆಡ್ಬಿಡ್ತಾನೆ. ಇಲ್ಲಿ ಇಬ್ಬರ ಮಕ್ಕಳು ಕಾಟ ಅಂತೂ ಸಹಿಸೋಕೆ ಆಗ್ತಿಲ್ಲ ಭಾಗ್ಯಗೆ. ಇಬ್ಬರು ಕೂಡ ಗಲಾಟೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ನಂತರ ಭಾಗ್ಯ ಅದನ್ನು ತಡೀತಾರೆ. ನಂತರ ಎಲ್ಲವನ್ನ ಕೂಡ ಮಾಡಿಬಿಡ್ಬೇಕು, ಭಾಗ್ಯ ಎಲ್ಲ ಅಚ್ಚುಕಟ್ಟಾಗಿ ಆಗಬೇಕು ಅಂತ ಸುನಂದ್ ಅವ್ರಿಗೆ ಹೇಳಿದಾಗ ಇಲ್ಲಿ ಕುಸುಮವರು ಖಂಡಿತವಾಗ್ಲೂ ಎಲ್ಲ ಅಚ್ಚುಕಟ್ಟಾಗಿ ಆಗತ್ತೆ ಸುನಂದ್ ಅವರೇ, ಯಾಕೆ ವರಿ ಮಾಡ್ಕೋತಾ ಇದ್ರೆ. ಅದರಲ್ಲೂ ಕಾಮತ್ ಅವರು ತುಂಬ ಸಿಂಪಲ್ ಆಗಿ ಮದುವೆ ಆಗಬೇಕು ಅಂದಮೇಲೆ ಸಿಂಪಲ್ ಆಗಿ ಮದುವೆ ಆಗಬೇಕಾದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ನೀವೇನು ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಅತ್ತ ಕಡೆ ತಾಂಡವಂತೂ ತನಗೆ ಇನ್ವೆಸ್ಟರ್ ಸಿಗಲೇಬೇಕು ಅಂತ ಮೀಟ್ ಮಾಡೋಕ್ಕೆ ಹೋಗೋಕ್ಕೂ ಮುನ್ನ ಎಲ್ಲ ರೀತಿಲೂ ಕೂಡ ತುಂಬ ಅಚ್ಚುಕಟ್ಟಾಗಿ ರೆಡಿ ಆಗ್ತಿದ್ದಾರೆ. ನಿದ್ದೆನೂ ಕೂಡ ಮಾಡದೆ ಇಲ್ಲಿ ತಾಂಡವ್ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಈ ಕಡೆ ಶ್ರೇಷ್ಠಾಗೆ ಬೆಳಗ್ಗೆ ಆಗ್ತಿದ್ದಾಗೆ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ಖಂಡಿತ ಇವತ್ತು ನನಗೆ ಸಿಗುತ್ತೆ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸಲ್ಲಿ ಹೋಗ್ತಿದ್ದಾರೆ. ಏನಪ್ಪ ಇದು ಇಷ್ಟು ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಹೋಗ್ತಿದ್ದಾನೆ, ಅವನಿಗೆ ಇನ್ವೆಸ್ಟ್ ಮಾಡೋಕ್ಕೆ ಒಪ್ಕೊಳ್ಳೋದೇ ಕಷ್ಟ, ಅಷ್ಟು ಹೈ ಬಜೆಟ್ನ ಮಾಡ್ತಾರೆ ಅಂದ್ಕೊಂಡಿದ್ದೆ. ಶೌರ್ಯ ಮನೆಯಿಂದ ಹೋಗ್ತಿರ್ತಾರೆ, ಅದೇ ಒಂದು ಫ್ಲ್ಯಾಟಲ್ಲಿ ಇರ್ತಾರೆ. ಅವರು ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿ ಶೌರ್ಯನ ಕರ್ಕೊಂಡು ಹೋಗ್ತಾರೆ ಶ್ರೇಷ್ಠ. ನಂತರ ಆತ ಕಡೆ ಮೀನಾಕ್ಷಿ ಅತ್ತೆ ಮುಂದೆ ಅಣ್ಣನ ಹತ್ರ ನಾನೇ ಮದುವೆ ಮಾಡ್ತೀನಿ ಅಂತ ಜವಾಬ್ದಾರಿ ತೊಗೊಂಡಿದ್ದೀನಿ, ಭಾಗ್ಯಕ್ಕೆ ತೊಂದರೆ ಕೊಡಲ್ಲ ಅಂತ ಸುಳ್ಳು ಪ್ರಾಮಿಸ್ ಮಾಡಿದ್ದೀನಿ, ಯಾಕಂದರೆ ಅವರು ಒಳ್ಳೆಯವರಲ್ಲ ಅಂಥವ್ರನ್ನ ಮನೆಗೆ ಸೊಸೆಯಾಗಿ ಬರಬಾರ್ದು ಅಂತ ಮನೆಯಿಂದ ನೀವಿದ್ದಿದ್ರು ಇದನ್ನೇ ಮಾಡ್ತಿದ್ರಿ ಅಂತ ಹೇಳಿ ಕನಿಕಾನ ಕರ್ಕೊಂಡು ಭಾಗ್ಯ ಮನೆ ಕಡೆ ಬರ್ತಿದ್ದಾರೆ. ಭಾಗ್ಯ ಬೆಳ್ಳಂಬೆಳಗ್ಗೆ ಆಗ್ತಿದ್ದಾಗೆ ರಂಗೋಲಿ ಬಿಡ್ತಿರ್ತಾರೆ. ಅಷ್ಟರಲ್ಲಿ ಕುಸುಮ ಸುನಂದ ಕೂಡ ಅಲ್ಲೇ ಇರ್ತಾರೆ. ಮೀನಾಕ್ಷಿಯವರು ಕನಿಕಾ ಜೊತೆ ಬಂದು ನಿಮ್ಮ ಹತ್ರ ಮದುವೆ ವಿಷಯ ಮಾತಾಡಬೇಕಿತ್ತು, ಪ್ರಿಪ್ರೇಷನ್ ಶುರು ಆಗ್ತದೆ ಅಲ್ವಾ ಕನಿಕಾ ಅಂತ ಹೇಳಿ ಇಲ್ಲಿ ಕನಿಕಾ ಮತ್ತು ಮೀನಾಕ್ಷಿ ಹೇಳ್ತಾರೆ. ಜೊತೆಗೆ ಕಿಶನ್ ಮದುವೆ ಆಗಲಿ ಅಂತ ಹರಕೆ ಹೊತ್ಕೊಂಡಿದ್ವಿ, ಚಿನ್ನ ತುಲಾಭಾರ ಮಾಡಬೇಕು, ಇಲ್ಲಾಂದರೆ ಬೆಳ್ಳಿಲೂ ಕೂಡ ಮಾಡಬಹುದು, ನಾವೇನೋ ಶ್ರೀಮಂತರ ಮನೆ ಹುಡುಗಿ ತರ್ತೀವಿ ಅಂತ ಇಂಥ ಹರಕೆ ಹೊತ್ಕೊಂಡ್ಬಿಟ್ವಿ ಅಂತದಾಗೆ ಹೇಗೆ ಮಾಡೋಕ್ಕಾಗುತ್ತೆ, ಅಷ್ಟು ದುಡ್ಡು ಹಾಗೆ ಹೀಗೆ ಅಂತ ಕುಸುಮ ಅವ್ರು ಮಾತಾಡ್ತಾರೆ. ಬಟ್ ಇಲ್ಲಿ ಪಂಚಲು ಹೋದಲ್ಲೂ ಮಾಡಬಹುದು ಅಂತ ಹೇಳಿ ಮೀನಾಕ್ಷಿಯವರು ಅಲ್ಲಿಂದ ಹೊರಡ್ತಾರೆ. ಇತ್ತ ಕಡೆ ಬೇಡ, ಇವರೆಲ್ಲ ಗಿಮಿಕ್ ಮಾಡ್ತಿದ್ದಾರೆ ಅನಿಸುತ್ತೆ, ಬೇಕು ಅಂತಲೇ ಇದೆಲ್ಲ ಮಾಡ್ತಿರ್ಬೋದು ಅಂತ ಹೇಳಿ ಪೂಜಾ ಕುಸುಮ ಎಲ್ಲರೂ ಕೂಡ ಹೇಳ್ತಾರೆ. ಇಲ್ಲಿ ಸುನಂದ್ ಅವರಂತೂ ಅವರೇ ಹೇಳಿದ್ರಲ್ವ, ನಮ್ಮ ಮಗಳು ಒಳ್ಳೇದಕ್ಕೆ ತಾನೇ ಹೇಳಿದ್ದು, ಪಂಚಲು ಹೋದಲ್ಲಿ ತಾನೇ ಮಾಡಿಸ್ಬಿಡೋಣ ಅಂದಾಗ ಇಲ್ಲಿ ಭಾಗ್ಯ ಕೂಡ ಒಪ್ಕೋತಾರೆ. ಬಟ್ ಮೀನಾಕ್ಷಿ ಅಂದ್ಕೊಂಡಿರ್ತಾರೆ ಯಾವುದೇ ಕಾರಣಕ್ಕೂ ಭಾಗ್ಯ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ. ಬಟ್ ಸುನಂದ್ ಅವರು ಕಾಲ್ ಮಾಡಿದ್ದೆ ಬಿಗ್ ಡೋಸ್ ಕೊಡ್ತಿದ್ದಾರೆ. ಇಲ್ಲಿ ಖಂಡಿತವಾಗ್ಲೂ ನನ್ನ ಮಗಳು ಈ ಒಂದು ತುಲಾಭಾರ ಮಾಡೋಕ್ಕೆ ಒಪ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ದಾರೆ. ಈ ಮಾತನ್ನ ಕೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಇಲ್ಲಿ ಶಾಕ್ ಆಗ್ತಿದ್ದಾರೆ ಇಲ್ಲಿ ಮೀನಾಕ್ಷಿ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಚ್ ಮಾಡೋದನ್ನು